ಕರಾವಳಿನಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸೀಮಿತವಾದ ಒಂದು ಜನಾಂಗ ಇದೆ. ಬೇರೆ ಜಾತಿಯವರು ಈ ದೈವ ನರ್ತನವನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಆದರೆ ಈಗ ಕೋರ್ಟ್ ಆದೇಶ ಕರಾವಳಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡಿನ ಜೀವ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಆದರೆ ಇದೇ ದೈವ ನರ್ತನ ಇದೀಗ ಕರಾವಳಿಯಲ್ಲಿ ಕೋಲಾಹಲ ಎಬ್ಬಿಸಿದೆ. ದೈವ ಸಮರ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರಿಗೂ ದೈವ ನರ್ತನಕ್ಕೆ ಅವಕಾಶ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಕಳೆದ ಜನವರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಗುರುವಾಯನ ಕೆರೆಯಲ್ಲಿ ಮುಗೇರ ಸಮಾಜದ ಯುವಕ ಗುಳಿಗ ದೈವದ ವೇಷವನ್ನ ತೊಟ್ಟು ದೈವ ನರ್ತನವನ್ನ ಮಾಡಿದ್ದ. ಆಗ ನಲಿಕೆ ಸಮಾಜದವರು ಕೋಲವನ್ನ ತಡೆದಿದ್ರು. ಒಂದು ಕರಗೋಡು ಈ ಬಾಲ ಹಿಡಿದ ತಪ್ಪಾದಿತ್ತು ನಾನಲ್ಲ ಎಂಕಲು ಈ ಬಾಲದ ಮುಖಾಂತರ ಲೋಪಾತಿನೇನು ಮಾಪ್ ಮಲ್ಪನ ಸಾವಿರ ಪಾತ್ರನೆಲ್ಲ ಒಂದೇ ಲೋಪಾತಿನೇನು ಮಾಪ್ ಮಲ್ಪನ. ಅದೇ ಯುವಕ ಈಗ ಗುಳಿಗ ಕೋಲ ಕೊಟ್ಟಲು ಮುಂದಾಗಿದ್ದಾನೆ. ಈ ಬಾರಿ ನಲಿಕೆ ಸಮಾಜದವರು ಆತನನ್ನ ತಡೆಯಬಾರದು, ದೈವ ಕೋಲವನ್ನ ತಡೆಯಬಾರದು ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿದೆ. ಮೊಗೇರ ಸಮುದಾಯ ಮತ್ತು ನಾವು ಎಲ್ಲರೂ ಒಂದೇ ರೀತಿ ಒಳ್ಳೆಯ ರೀತಿಯಲ್ಲಿ ಇದ್ದೇವೆ. ಕೇವಲ ಈ ಒಂದು ಮನೆಯವರ ಒಂದು ವಿಷಯದಿಂದ ಈ ನಮ್ಮ ಒಟ್ಟು ಈ ದಲಿತ ಇದಕ್ಕೆ ಒಂದು ಮುಜುಗರ ಆಗುವಂಥ ಒಂದು ಸನ್ನಿವೇಶ ಆಗಿದೆ. ಅದಾಗಬಾರ್ದು. ಮತ್ತೇನೆಂದರೆ ಈಗ ನಾವು ನ್ಯಾಯಾಲಯದಲ್ಲಿ ಇದೆ. ಅನ್ಯ ಸಮುದಾಯದ ಯುವಕನಿಗೆ ದೈವ ನರ್ತನಕ್ಕೆ ಅವಕಾಶ ಕೊಟ್ಟಿರೋದು ದೈವಾರಾಧಕರಿಗೆ ಬೇಸರ ತರಿಸಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿನಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸೀಮಿತವಾದ ಒಂದು ಜನಾಂಗ ಇದೆ. ಬೇರೆ ಜಾತಿಯವರು ಈ ದೈವ ನರ್ತನವನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಆದರೆ ಈಗ ಕೋರ್ಟ್ ಆದೇಶ ಕರಾವಳಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡಿನ ಜೀವ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಆದರೆ ಇದೇ ದೈವ ನರ್ತನ ಇದೀಗ ಕರಾವಳಿಯಲ್ಲಿ ಕೋಲಾಹಲ ಎಬ್ಬಿಸಿದೆ. ದೈವ ಸಮರ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರಿಗೂ ದೈವ ನರ್ತನಕ್ಕೆ ಅವಕಾಶ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಕಳೆದ ಜನವರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಗುರುವಾಯನ ಕೆರೆಯಲ್ಲಿ ಮುಗೇರ ಸಮಾಜದ ಯುವಕ ಗುಳಿಗ ದೈವದ ವೇಷವನ್ನ ತೊಟ್ಟು ದೈವ ನರ್ತನವನ್ನ ಮಾಡಿದ್ದ. ಆಗ ನಲಿಕೆ ಸಮಾಜದವರು ಕೋಲವನ್ನ ತಡೆದಿದ್ರು. ಒಂದು ಕರಗೋಡು ಈ ಬಾಲ ಹಿಡಿದ ತಪ್ಪಾದಿತ್ತು ನಾನಲ್ಲ ಎಂಕಲು ಈ ಬಾಲದ ಮುಖಾಂತರ ಲೋಪಾತಿನೇನು ಮಾಪ್ ಮಲ್ಪನ ಸಾವಿರ ಪಾತ್ರನೆಲ್ಲ ಒಂದೇ ಲೋಪಾತಿನೇನು ಮಾಪ್ ಮಲ್ಪನ. ಅದೇ ಯುವಕ ಈಗ ಗುಳಿಗ ಕೋಲ ಕೊಟ್ಟಲು ಮುಂದಾಗಿದ್ದಾನೆ. ಈ ಬಾರಿ ನಲಿಕೆ ಸಮಾಜದವರು ಆತನನ್ನ ತಡೆಯಬಾರದು, ದೈವ ಕೋಲವನ್ನ ತಡೆಯಬಾರದು ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿದೆ. ಮೊಗೇರ ಸಮುದಾಯ ಮತ್ತು ನಾವು ಎಲ್ಲರೂ ಒಂದೇ ರೀತಿ ಒಳ್ಳೆಯ ರೀತಿಯಲ್ಲಿ ಇದ್ದೇವೆ. ಕೇವಲ ಈ ಒಂದು ಮನೆಯವರ ಒಂದು ವಿಷಯದಿಂದ ಈ ನಮ್ಮ ಒಟ್ಟು
ಈ ದಲಿತ ಇದಕ್ಕೆ ಒಂದು ಮುಜುಗರ ಆಗುವಂಥ ಒಂದು ಸನ್ನಿವೇಶ ಆಗಿದೆ. ಅದಾಗಬಾರ್ದು. ಮತ್ತೇನೆಂದರೆ ಈಗ ನಾವು ನ್ಯಾಯಾಲಯದಲ್ಲಿ ಇದೆ. ಅನ್ಯ ಸಮುದಾಯದ ಯುವಕನಿಗೆ ದೈವನರ್ತನಕ್ಕೆ ಅವಕಾಶ ಕೊಟ್ಟಿರೋದು ದೈವಾರಾಧಕರಿಗೆ ಬೇಸರ ತರಿಸಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿನಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸೀಮಿತವಾದ ಒಂದು ಜನಾಂಗ ಇದೆ. ಬೇರೆ ಜಾತಿಯವರು ಈ ದೈವ ನರ್ತನವನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಆದರೆ ಈಗ ಕೋರ್ಟ್ ಆದೇಶ ಕರಾವಳಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡಿನ ಜೀವ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಆದರೆ ಇದೇ ದೈವ ನರ್ತನ ಇದೀಗ ಕರಾವಳಿಯಲ್ಲಿ ಕೋಲಾಹಲ ಎಬ್ಬಿಸಿದೆ. ದೈವ ಸಮರ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರಿಗೂ ದೈವ ನರ್ತನಕ್ಕೆ ಅವಕಾಶ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಕಳೆದ ಜನವರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಗುರುವಾಯನ ಕೆರೆಯಲ್ಲಿ ಮುಗೇರ ಸಮಾಜದ ಯುವಕ ಗುಳಿಗ ದೈವದ ವೇಷವನ್ನ ತೊಟ್ಟು ದೈವ ನರ್ತನವನ್ನ ಮಾಡಿದ್ದ. ಆಗ ನಲಿಕೆ ಸಮಾಜದವರು ಕೋಲವನ್ನ ತಡೆದಿದ್ರು. ಒಂದು ಕರಗೋಡು ಈ ಬಾಲ್ ಹಿಡಿದು ದಾಲ ತಪ್ಪಾದಿತ್ತು ನಾನಲ್ಲ ಎಂಕ್ಲು ಆಯ್ತು ಈ ಬಾಲದ ಮುಖಾಂತರ ಲೋಪಾತಿನೇನು ಮಾಪ್ ಮಲ್ಪನ ಸಾವಿರ ಪಾತ್ರನೆಲ್ಲ ಒಂಜೇ ಲೋಪಾತಿನೇನು ಮಾಪ್ ಮಲ್ಪನ. ಅದೇ ಯುವಕ ಈಗ ಗುಳಿಗ ಕೋಲ ಕೊಟ್ಟಲು ಮುಂದಾಗಿದ್ದಾನೆ. ಈ ಬಾರಿ ನಲಿಕೆ ಸಮಾಜದವರು ಆತನನ್ನ ತಡೆಯಬಾರದು, ದೈವ ಕೋಲವನ್ನ ತಡೆಯಬಾರದು ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿದೆ. ಮೊಗೇರ ಸಮುದಾಯ ಮತ್ತು ನಾವು ಎಲ್ಲರೂ ಒಂದೇ ರೀತಿ ಒಳ್ಳೆಯ ರೀತಿಯಲ್ಲಿ ಇದ್ದೇವೆ. ಕೇವಲ ಈ ಒಂದು ಮನೆಯವರ ಒಂದು ವಿಷಯದಿಂದ ಈ ನಮ್ಮ ಒಟ್ಟು ಈ ದಲಿತ ಇದಕ್ಕೆ ಒಂದು ಮುಜುಗರ ಆಗುವಂಥ ಒಂದು ಸನ್ನಿವೇಶ ಆಗಿದೆ. ಅದಾಗಬಾರ್ದು. ಮತ್ತೇನೆಂದರೆ ಈಗ ನಾವು ನ್ಯಾಯಾಲಯದಲ್ಲಿ ಇದೆ. ಅನ್ಯ ಸಮುದಾಯದ ಯುವಕನಿಗೆ ದೈವ ನರ್ತನಕ್ಕೆ ಅವಕಾಶ ಕೊಟ್ಟಿರೋದು ದೈವಾರಾಧಕರಿಗೆ ಬೇಸರ ತರಿಸಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿನಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸೀಮಿತವಾದ ಒಂದು ಜನಾಂಗ ಇದೆ. ಬೇರೆ ಜಾತಿಯವರು ಈ ದೈವ ನರ್ತನವನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಆದರೆ ಈಗ ಕೋರ್ಟ್ ಆದೇಶ ಕರಾವಳಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡಿನ ಜೀವ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಆದರೆ ಇದೇ ದೈವ ನರ್ತನ ಇದೀಗ ಕರಾವಳಿಯಲ್ಲಿ ಕೋಲಾಹಲ ಎಬ್ಬಿಸಿದೆ. ದೈವ ಸಮರ ಕೋರ್ಟ್ ಮೆಟ್ಟಿಲೇರಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರಿಗೂ ದೈವ ನರ್ತನಕ್ಕೆ ಅವಕಾಶ. ದೈವ ನರ್ತನ ಮಾಡೋದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಕಳೆದ ಜನವರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಗುರುವಾಯನ ಕೆರೆಯಲ್ಲಿ ಮುಗೇರ ಸಮಾಜದ ಯುವಕ ಗುಳಿಗ ದೈವದ ವೇಷವನ್ನ ತೊಟ್ಟು ದೈವ ನರ್ತನವನ್ನ ಮಾಡಿದ್ದ. ಆಗ ನಲಿಕೆ ಸಮಾಜದವರು ಕೋಲವನ್ನ ತಡೆದಿದ್ರು. ಒಂದು ಕರಗೋಡು ಈ ಬಾಲ್ ಹಿಡಿದು ದಾಲ ತಪ್ಪಾದಿತ್ತು ನಾನಲ್ಲ ಎಂಕ್ಲು ಆಯ್ತು ಈ ಬಾಲದ ಮುಖಾಂತರ ಲೋಪಾತಿನೇನು ಮಾಪ್ ಮಲ್ಪನ ಸಾವಿರ ಪಾತ್ರನೆಲ್ಲ ಒಂಜೇ ಲೋಪಾತಿನೇನು ಮಾಪ್ ಮಲ್ಪನ. ಅದೇ ಯುವಕ ಈಗ ಗುಳಿಗ ಕೋಲ ಕೊಟ್ಟಲು ಮುಂದಾಗಿದ್ದಾನೆ.